ಚಿಕ್ಕರೇವಣ್ಣ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಲಗತ್ತಿ ಬೈಪಾಸ್ ರಸ್ತೆಯಲ್ಲಿರುವ ಆರಿಬೆಂಚಿ ಫಾರ್ಮ್ ಹೌಸ್ನಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಚಿಕ್ಕರೇವಣ್ಣ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ದೇಶಕ್ಕಾಗಿ ದುಡಿಯುವ ನಿಷ್ಠಾವಂತ ಕಾರ್ಯಕರ್ತರ ಪಕ್ಷವೆಂದರೆ ಭಾರತೀಯ ಜನತಾ ಪಕ್ಷವಾಗಿದೆ. ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡುವುದು, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರನ್ನ ಅತ್ಯಧಿಕ ಮತದ ಅಂತರದಿಂದ ಆಯ್ಕೆ ಮಾಡಲು ಕಾರ್ಯಕರ್ತರು ಶ್ರಮಿಸಬೇಕೆಂದು ಮನವಿಯನ್ನ ಮಾಡಿದರು. ರಾಮದುರ್ಗದಲ್ಲಿ ಹಿರಿಯರೊಬ್ಬರು ಗೆದ್ದವರು ಬೆಂಗಳೂರು ಸೇರಿದರು, ಬಿದ್ದವರು ಬೆಂಗಳೂರು ಸೇರಿದರು ಎಂದು ಹೇಳಿದ್ದಾರೆ. ಕರೋನಾ ಪ್ರವಾಹ ಸಂದರ್ಭದಲ್ಲಿ ನಾನು ಬಡವರ ಸೇವೆ ಮಾಡಿದ್ದೇನೆ. ಅವರು ಒಂದು ಗ್ಲಾಸ್ ನೀರು ಸಹ ಕುಡಿಯಲು ಕೊಡಲು ಆಗಲಿಲ್ಲ ಎಂದು ಆರೋಪಿಸಿದರು. ನಾನು ಸಮಾಜ ಸೇವೆ ಮಾಡಲು ರಾಮದುರ್ಗಕ್ಕೆ ಬಂದಿದ್ದೆ. ಆದರೆ ಭಾರತೀಯ ಜನತಾ ಪಕ್ಷ ಸೇವೆಯನ್ನು ಗುರುತಿಸಿ ಪಕ್ಷ ಟಿಕೆಟ್ ನೀಡಿತು. ಕೇವಲ 15 ದಿನಗಳಲ್ಲಿ ಸುಮಾರು 70,000 ಮತಗಳನ್ನು ನೀಡಿದ ರಾಮದುರ್ಗ ಮತಕ್ಷೇತ್ರದ ಮತದಾರರಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದು ಬಿಜೆಪಿ ಮುಖಂಡ ಚಿಕ್ಕರೇವಣ್ಣ ಹೇಳಿದರು. ನಾನು ಅನಾರೋಗ್ಯದ ನಿಮಿತ್ತ ಬೆಂಗಳೂರಿನಲ್ಲಿದ್ದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮನೆಗೆ ಹೋಗಿ ತಾವು ಹಿರಿಯರು ತಮ್ಮ ನೇತೃತ್ವದಲ್ಲಿ ಚುನಾವಣೆ ಎದುರಿಸೋಣ ಎಂದು ಬೇಡಿಕೊಂಡರು. ನಮ್ಮ ಜೊತೆಗೆ ಕೈ ಜೋಡಿಸದೆ ಪಕ್ಷಕ್ಕೆ ಮೋಸ ಮಾಡಿ ಬೇರೆ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದ್ದಾರೆ. ಅಂಥವರು ಮತ್ತೆ ಪಕ್ಷದ ನೇತೃತ್ವ ಬೇಡುವುದು ಎಷ್ಟು ಸರಿ ಎಂದು ಪರೋಕ್ಷವಾಗಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರಿಗೆ ಚಿಕ್ಕರೇವಣ್ಣ ಟಾಂಗ್ ನೀಡಿದರು. ಬಡವರ ಸೇವೆ ಮಾಡಿದ್ದೇನೆ, ಅವರು ಒಂದು ಗ್ಲಾಸ್ ನೀರನ್ನು ಸಹ ಕೊಡಲು ಆಗಿಲ್ಲ ಎಂದು ಆರೋಪಿಸಿದರು. ಮುಖಂಡರಾದ ಡಾಕ್ಟರ್ ಕೆ.ವಿ. ಪಾಟೀಲ್, ಬಿ.ಎಸ್. ಬೆಳವಣಿಗೆ, ದ್ಯಾವಪ್ಪ ಬೆಳವಣಿಗೆ, ರಮೇಶ್ ಅಣ್ಣಿಗೇರಿ, ಸಿದ್ದು ಮೇತ್ರಿ, ಕೃಷ್ಣ ಲಮಾಣಿ ಸೇರಿದಂತೆ ಇತರರು ಮಾತನಾಡಿದರು. ಚಿಕ್ಕರೇವಣ್ಣ ನೇತೃತ್ವದಲ್ಲಿ ಲೋಕಸಭಾ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಜೀವ್ ಶೆಟ್ ಸದಾವರ್ತಿ, ಐಎಸ್ ಹರ್ನಟ್ಟಿ, ಫಕೀರಪ್ಪ ರೊಟ್ಟಿ, ವಿಠಲ್ ಜಟ್ಕಣ್ಣವರ್, ತಿಪ್ಪಣ್ಣ ಕಂಬಳಿ, ಅಪ್ಪಾಸಿಗೌಡ ಪಾಟೀಲ್, ಮಹಮ್ಮದ್ ಬೇಗ್ ನಿಗದಿ, ಡಾಕ್ಟರ್ ಬಸವರಾಜ್ ಮಾದನ್ನವರ್, ಶ್ರೀದೇವಿ ಮಾದನ್ನವರ್ ಉಪಸ್ಥಿತರಿದ್ದರು. ಈ ರಾಮದುರ್ಗ ತಾಲೂಕಿನಲ್ಲಿ 2 ವರ್ಷಗಳ ಹಿಂದೆಯಿಂದ ಸಮಾಜ ಸೇವೆಯಿಂದ ಮಾಡಲಿಕ್ಕಂತ ಬಂದಂಥವನು. ನಾನು ಯಾವ ಒಂದು ಟಿಕೆಟ್ ಅನ್ನ ಅಪೇಕ್ಷೆ ಮಾಡುವಂಥವನು ಅಲ್ಲ. ಯಾಕಪ್ಪ ಅಂತಂದ್ರೆ ನಾವೇನೋ ಸ್ವಲ್ಪ ಸಂಪಾದನೆ ಮಾಡಿದ ದುಡ್ಡಲ್ಲಿ ಸಣ್ಣ ಸಣ್ಣ ಬಡವರಿಗೆ, ದೀನದಲಿತರಿಗೆ, ಈ ಸಮಾಜದಲ್ಲಿ ಆಸಕ್ತರಿಗೆ ಒಂದು ಸಹಾಯವನ್ನು ಸೇವೆಯನ್ನು ಮಾಡಬೇಕು. ಈ ಮನುಷ್ಯ ಜನ್ಮ ಒಂದೇ ಸರ್ತಿ ಹುಟ್ಟೋದು. ಆ ಒಂದು ಜನ್ಮದಲ್ಲಿ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಸೇವೆಯನ್ನು ಮಾಡಬೇಕಂತ ಅನ್ನೋ ಒಂದು ದೃಷ್ಟಿಯಿಂದ ಈ ರಾಮದುರ್ಗ ತಾಲೂಕಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ವಿಶ್ವಕ್ಕೆ ಮಹಾಮಾರಿ ಕರೋನಾ ಬಂದಂಥ ಸಂದರ್ಭದಲ್ಲಿ ನನ್ನ ಕೈಲಾದಂಥ ಒಂದು ನೀರು ಸೇವೆಯನ್ನು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಮುಖರು, ಮುಖಂಡರು ಮತ್ತು ನನ್ನ ಹಿರಿಯರು ನಾವೆಲ್ಲರೂ ಸೇರಿ ಒಂದು ದೀಪಾವಳಿಯನ್ನು ನೀಡಿ ಇನ್ನೂ ನಮ್ಮೆಲ್ಲರ ಯಾಕಪ್ಪ ಅಂತಂದ್ರೆ ನಾನು ಬೆಂಗಳೂರಿನಲ್ಲಿದ್ದಂಥವನ್ನ 15 ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 68,070 ಓಟುಗಳನ್ನು ನೀಡತಕ್ಕಂಥ ಒಂದು ಯಾವ ಆ ವಿಧಾನಸಭಾ ಕ್ಷೇತ್ರದ ಮತದಾನ ಪ್ರಭುಗಳಿಗೆ ನನ್ನ ಅನಂತ ಧನ್ಯವಾದಗಳು. ನಾನು ಇಲ್ಲಿ ರಾಜಕಾರಣ ಮಾಡಬೇಕಂತ ನಮ್ಮ ಕೆಲವು ಸ್ನೇಹಿತರು ಇಲ್ಲಿ ಎಲ್ಲ ಒಂದು ಸಭೆಯಲ್ಲಿ ಆತ್ಮೀಯರಾಗಿದ್ದಾರೆ. ನಮ್ಮ ಮನೆಗೆ ಬಂದು ಕೇಳಿದ್ರು, ನೀವು ಮನೆಗೆ ಕಾಂಗ್ರೆಸ್ಗೆ ನಾವು ಟಿಕೆಟ್ ಹಾಕೋಣ ಅಂತ. ನಾನು ಬೇಡಪ್ಪ, ನಾನು ರಾಜಕಾರಣ ಮಾಡಕ್ಕೆ ಬಂದಿಲ್ಲ, ನನಗೆ ರಾಜಕಾರಣ ಬೇಡ, ಏನೋ ಒಂದು ಸೇವೆಯನ್ನ ಮಾಡಲಿಕ್ಕೆ ಆ ದೇವರು ಒಂದು ಆಶೀರ್ವಾದ ಮಾಡಿದ್ದಾರೆ. ಆ ಸೇವೆ ನನಗೆ ತೃಪ್ತಿ ಇದೆ. ಆ ಸೇವೆ ಮಾಡ್ಕೊಂಡು ಇರ್ತೀನಿ. ನನ್ನ ತಿಂಗಳಪ್ಪ ಅಂತ ತಾಲೂಕು ಮಂಡಲ ಅಧ್ಯಕ್ಷರಿಗೆ ನಾವೆಲ್ಲ ಸಭೆಗೆಲ್ಲ ತಿಳಿಸಿದ್ದೀವಿ. ಯಾವುದೋ ಮದುವೆ ನಿಮಿತ್ತ ಇವತ್ತು ನೀವು ಮಾಡಿ ಅಂತ ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿನ ಗೆಲ್ಲಿಸುವ ಕಡೆ ನಮ್ಮ ನಡೆ. ಇವಾಗ ರಾಮದುರ್ಗ ತಾಲೂಕಿನ ಯಾರ ನೇತೃತ್ವದಾಗ ಎಲೆಕ್ಷನ್ ಮಾಡೋದು? ಈಗ ಯಾರು ಅಭ್ಯರ್ಥಿ ಇದ್ದಾರೋ ಅವ್ರದೇ ನೇತೃತ್ವ. ಅಲ್ಲ ಸರ್, ತಾಲೂಕಿನಲ್ಲಿ ಕಾರ್ಯಕರ್ತರಲ್ಲಿ ಇನ್ನೂ ಗೊಂದಲ ಇದೆ. ಯಾಕಂದರೆ ಮಾಜಿ ಶಾಸಕರು ಕೂಡ ಮರಳಿ ಬಿಜೆಪಿಗೆ ಬಂದಿದ್ದಾರೆ. ಅವರು ಕೂಡ ನಮ್ಮ ನೇತೃತ್ವ ಅಂತಾರೆ. ಇವಾಗ ನೀವು ಪರಾಜಿತ ಅಭ್ಯರ್ಥಿ ನಿಮ್ಮ ನೇತೃತ್ವ ಅಂತಿದ್ದೀರಿ. ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದಕ್ಕೆ ನಿಮ್ಮ ವಿವರಣೆ ಏನು? ನಮ್ಮ ಹತ್ರ ಯಾವ ಕಾರ್ಯಕರ್ತರು ಅದನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ಜೊತೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಮುಖಂಡರಾಗಲಿ ಯಾವುದೇ ರೀತಿಯ ಆ ಥರ ಪ್ರಸ್ತಾಪ ಬಂದಿಲ್ಲ.